ಸೀತಾಪಟ್ನ ಎನ್ನುವ ಊರಿನಲ್ಲಿ ರಾಘವಯ್ಯ ಎನ್ನುವ ವ್ಯಾಪಾರಿ ಇದ್ರು. ಅವರಿಗೆ ಇಬ್ರು ಹೆಣ್ಣು ಮಕ್ಕಳು, ರೋಜಾ ಮತ್ತು ರಮ್ಯಾ. ಅವರಿಬ್ಬರು ವ್ಯಾಪಾರಿಯ ಮಗಳಾದ ಕಾರಣ ಇಬ್ಬರಿಗೂ ದುರಂಕಾರ ಜಾಸ್ತಿ ಇತ್ತು. ಅವರು ಪಟ್ನದಲ್ಲಿ ಓದಿದ ಕಾರಣ ಎಲ್ಲರನ್ನು ತುಂಬಾ ಕೇವಲವಾಗಿ ನೋಡ್ತಿದ್ರು. ಹೀಗೆ ಅವರು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ತಂದೆಯನ್ನು ನೋಡಿ ಭಯ ಇದ್ದ ಕಾರಣ ತನ್ನ ತಂದೆಯಾದ ರಾಘವಯ್ಯನ ಮಾತನ್ನು ಮಾತ್ರ ಕೇಳ್ತಿದ್ರು. ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ರಾಘವಯ್ಯ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ದಿನ ಬೆಳಿಗ್ಗೆ 10 ಗಂಟೆ ಇಬ್ಬರು ನಿದ್ರೆಯಿಂದ ಎದ್ದು ಬಂದು ಹಾಲಲ್ಲಿ ಕೂತ್ರು. ರಂಗಯ್ಯ, ನಾನು ಎದ್ದು 10 ನಿಮಿಷ ಆಯ್ತು, ಇನ್ನೂ ನನಗೆ ಕಾಫಿನೇ ತಗೊಂಬಂದ್ ಕೊಡ್ಲಿಲ್ಲ. ಅಮ್ಮ, ಇವತ್ತು ಕೆಲ್ಸದವಳಿಗೆ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಬರ್ಲಿಲ್ಲ. ಟೀ ಅಲ್ವಮ್ಮ, 10 ನಿಮಿಷದಲ್ಲಿ ನಾನು ಹಾಕ್ಕೊಡ್ತೀನಿ. ರಂಗಯ್ಯ, ನನಗೂ ಕೂಡ ಕಾಫಿ ಬೇಕು. ಸರಿ ಅಮ್ಮ. ಹಾಗೆ ಹೇಳಿ ರಂಗಯ್ಯ ಕಾಫಿಯನ್ನು ಮಾಡಿ ತಂದು ಕೊಟ್ರು. ಟಿಫನ್ ಆದ್ರೂ ಬೇಗ ಮಾಡಿಕೊಡಿ, ತುಂಬಾ ಲೇಟ್ ಮಾಡ್ಬೇಡಿ. ಇಲ್ಲಮ್ಮ, ಬೇಗ ಮಾಡಿಕೊಡ್ತೀನಿ. ಆ ಸಮಯದಲ್ಲಿ ರಮ್ಯಾ ಆ ಕಾಫಿನ ಕುಡಿದು ಕಾಫಿ ಚೆನ್ನಾಗಿಲ್ಲ ಅಂತ ಗ್ಲಾಸ್ನ ಕೆಳಗಾಕಿದ್ಲು. ಇದೆಲ್ಲ ಒಂದ್ ಕಾಫಿನ, ಇದನ್ನ ಮನುಷ್ಯ ಕುಡಿತಾನ? ಹೆಣ್ಮಕ್ಳು ಹೀಗೆ ನಡ್ಕೊಳ್ಳೋದ್ನ ನೋಡಿ ರಾಮಯ್ಯ ತನ್ನ ಮನಸ್ಸಿನಲ್ಲಿ, ಈ ಹೆಣ್ಮಕ್ಳು ಯಾರಿಗೂ ಗೌರವನೇ ಕೊಡೋದಿಲ್ಲ, ನನಗೆ ಮಾತ್ರ ಇವರು ಭಯಪಡೋದು. ಆದಷ್ಟು ಬೇಗ ಇವರಿಬ್ರಿಗೂ ಮದುವೆಯನ್ನು ಮಾಡಿ ಬಿಟ್ಬಿಡ್ಬೇಕು. ಆ ವಿಷಯವನ್ನು ದೊಡ್ಡ ವಿಷಯ ಮಾಡದೆ ರಾಘವಯ್ಯ ಅವರ ಬಳಿ ಹೋಗಿ, ಏನಮ್ಮ ಅಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಕೋಪ ಮಾಡ್ಕೊಂಡಿಲ್ಲಪ್ಪ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ದೋ ಅಷ್ಟೇ. ಸರಿಯಪ್ಪ, ನಾವ್ ಹೋಗಿ ಸ್ನಾನ ಮಾಡಿ ಬರ್ತೀವಿ. ನಿಲ್ಲಿ ಮಕ್ಳೇ, ನಾನ್ ನಿಮ್ ಜೊತೆ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು. ನಾನ್ ನನ್ನ ತಂದೆಗೆ ಮಾತ್ ಕೊಟ್ಟಿದ್ದೀನಿ, ನನ್ನ ತಂಗಿ ಮಕ್ಕಳಿಗೆ ನಿಮ್ನ ಮದ್ವೆ ಮಾಡಿ ಕೊಡ್ತೀನಿ ಅಂತ. ರೋಜಾ ರಮ್ಯಾ ಏನು ಮಾತನಾಡದೆ ನೋಡ್ಕೊಂಡ್ ಕೂತಿದ್ರು. ಏನಕ್ಕ, ತಂದೆ ನಮ್ಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಗಂಡು ಯಾರು ಅಂತ ಗೊತ್ತಿಲ್ದೆ ಹೇಗಕ್ಕ ಮದ್ವೆ ಆಗೋದು? ತಂದೆ ನಮ್ಗೆ ಸಂಬಂಧ ನೋಡಿದ್ರೆ ಒಳ್ಳೆಯವ್ರನ್ನೇ ನೋಡ್ತಾರೆ. ತಂದೆ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ. ಅವಾಗ ನಮ್ಗೆ ಮದ್ವೆ ಮಾಡಿ ಕೊಡುವ ಮನೆಯನ್ನು ಕೂಡ ಒಳ್ಳೆ ಅಂತಸ್ತಿನ ಮನೆಯನ್ನೇ ತಾನೇ ನೋಡ್ತಾರೆ. ನೀನ್ ಯಾಕೆ ಸುಮ್ನೆ ಚಿಂತೆ ಮಾಡ್ತೀಯಾ? ಹೀಗೆ ಒಳ್ಳೆ ಮುಹೂರ್ತ ದಿನ ನೋಡಿ ರೋಜನಿಗೂ ರಮ್ಯನಿಗೂ ತನ್ನ ತಂಗಿ ಮಕ್ಕಳ ಜೊತೆಗೆ ಮದ್ವೆ ಮಾಡ್ಸಿದ್ರು. ರಮ್ಯಾ ರಾಮು, ರಮೇಶ್ ರೋಜಾ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ರು. ಆದ್ರೆ ಅದು ಸಣ್ಣ ಮನೆ. ಬನ್ನಿ ಅಮ್ಮ, ನೀವು ದೊಡ್ಡ ಮನೆಯಲ್ಲಿ ಹುಟ್ಟಿರ್ಬೋದು, ಇದು ಸಣ್ಣ ಮನೆ. ನಾವೆಲ್ಲರೂ ಸೇರಿ ಇದೇ ಮನೆಯಲ್ಲಿ ಜೊತೆಗಿರ್ಬೇಕು. ರೋಜಾ ರಮ್ಯಾ ಆ ಮನೇನ ನೋಡಿ ತುಂಬಾನೇ ಕೋಪಪಟ್ರು. ಹೋಗಿ ಅಮ್ಮ, ನೀವು ತುಂಬಾ ಆಯಾಸವಾಗಿ ಬಂದಿರ್ತೀರಾ. ಇವತ್ತೊಂದಿನ ಹೋಗಿ ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡಿ. ಏನ್ರಿ, ನೆಲದ ಮೇಲೆ ಮಲ್ಕೋಬೇಕಾ? ಇಲ್ಲ ಇಲ್ಲ, ಚಾಪೆ ಹಾಕ್ತೀನಿ. ಅಯ್ಯೋ, ನಾನ್ ಕೇಳಿದ್ದು ಮಂಚ ಇಲ್ವಾ, ನೆಲದ ಮೇಲೆನೆ ಮಲ್ಕೋಬೇಕಾ ಅಂತ. ನಿಮ್ಗೆ ಅರ್ಥ ಆಗಿಲ್ವಾ? ನಾವು ಚಿಕ್ಕ ವಯಸ್ಸಿನಿಂದ ಇದೇ ಮನೆಯಲ್ಲಿದ್ದೀವಿ, ಮಂಚನ ನಾವು ನೋಡ್ಲೇ ಇಲ್ಲ. ರೀ, ಈ ಮನೆಯಲ್ಲಿ ಫ್ಯಾನ್ ಇಲ್ವಾ? ನನ್ಗೆ ತುಂಬಾ ಶೆಕೆ ಆಗ್ತಿದೆ. ಇಲ್ಲ ರೋಜಾ, ಇಲ್ಲಿ ಫ್ಯಾನ್ ಇಲ್ಲ. ನಾವ್ ಯಾವಾಗ್ಲೂ ನಮ್ ಮನೆಯಲ್ಲಿ ಹೀಗೇನೆ ನಿದ್ರೆ ಮಾಡೋದು. ತನ್ನ ಇಬ್ರು ಸೊಸೆಯಂದಿರು ಬೆಳಿಗ್ಗೆ ಎದ್ದೇಳದೆ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ರು. ಆಗ ರತ್ನಮ್ಮ ಬಂದು, ರೋಜಾ, ರಮ್ಯಾ, ಎದ್ದೇಳಿ ಮಕ್ಳೇ, ನಿಮ್ ಗಂಡಂದಿರಿಗೆ ಟಿಫಿನ್ ಕಟ್ಟಿ ಕೊಟ್ರೆ ಅವ್ರ ಕೆಲ್ಸಕ್ ಹೋಗ್ತಾರೆ. ಹಾಗೆ ಕರೆದ ತಕ್ಷಣ ಇಬ್ರು ಸೊಸೆಯಂದಿರು ಎದ್ದು ಬಂದ್ರು. ಏನ್ರಿ, ಅಲ್ಲಿ ಉಜ್ಬೇಕು, ಪೇಸ್ಟ್ ಎಲ್ಲಿದೆ? ರಮ್ಯಾ, ನಮ್ಮನೇಲಿ ಬ್ರಷ್ ಪೇಸ್ಟ್ ಏನೂ ಇಲ್ಲ, ಬೇವಿನ ಕಡ್ಡಿನೇ. ಬಾ, ತೆಕ್ಕೊಡ್ತೀನಿ. ರಮ್ಯನಿಗೆ ತನ್ನ ಗಂಡನ ಮಾತಿಗೆ ಅರ್ಥನೇ ಗೊತ್ತಾಗ್ಲಿಲ್ಲ. ರೀ, ಸ್ನಾನ ಮಾಡ್ಬೇಕು, ಬಿಸ್ನೀರಿದ್ಯಾ? ಹೊರಗಡೆ ಒಲೆ ಇದೆ, ಬೇಕಾದ್ರೆ ಬಿಸ್ನೀರ್ ಹಾಕೊಂಡು ಸ್ನಾನ ಮಾಡು. ಏನು, ನಾನು ಹೊರಗಡೆ ಹೋಗಿ ಬಿಸ್ನೀರಿಟ್ಕೊಂಡು ಸ್ನಾನ ಮಾಡ್ಬೇಕಾ? ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಸರಿ ಸರಿ, ಸ್ನಾನ ಮಾಡಕ್ಕೆ ಸೋಪ್ ಇದೆಯಾ? ಸೋಪಾ? ಆ ಪಕ್ಕದ ಮನೆಯವರು ತಗೊಂಡೋಗಿದ್ದಾರೆ. ಪಾಪ, ಸ್ನಾನ ಮಾಡಕ್ಕೆ ಸೋಪಿಲ್ಲ ಅಂತ ಕೇಳಿದ್ರು. ಇವಾಗ ತಂದ್ ಕೊಟ್ಬಿಡ್ತಾರೆ. ಮಕ್ಕಳು ಶಾಲೆಗೆ ಹೋಗ್ತಿದ್ದಾರಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಬಂದ್ ಕೇಳಿದ್ರು. ಸೊಸೆಂದಿರಿಗೆ ಇದೇ ಮೊದಲನೇ ದಿನ ಅಂತ ರತ್ನಮ್ಮ ಏನು ಮಾತನಾಡದೆ ಅಡಿಗೆ ಮಾಡಿ ತನ್ನ ಮಕ್ಕಳನ್ನು ಕೆಲ್ಸಕ್ಕೆ ಕಳ್ಸಿದ್ರು. ರತ್ನಮ್ಮ ಕೂಡ ಕೆಲ್ಸಕ್ಕೆ ಹೊರಟೋದ್ರು. ಅಕ್ಕ ತಂಗಿಯರಿ ಇಬ್ರು ಸ್ನಾನ ಮಾಡಿ ಮಾತನಾಡಲಾರಂಭಿಸಿದ್ರು. ಅಕ್ಕ, ಏನಕ್ಕ ಇದು? ತಂದೆ ನೋಡಿ ನೋಡಿ ನಮ್ನ ಈ ರೀತಿಯ ಒಂದು ಮನೆಯಲ್ಲಿ ಮದ್ವೆ ಮಾಡಿ ಕೊಟ್ಟಿದಾರಲ್ವಾ? ನಮ್ಮ ಗಂಡಂದಿರು ಅತ್ತೆ ತುಂಬಾ ಒಳ್ಳೆಯವರು ಅಂತ ತಂದೆ ಯೋಚನೆ ಮಾಡಿ ಇವ್ರ ಮನೆಗೆ ಮದ್ವೆ ಮಾಡಿ ಕಳ್ಸಿದ್ರು ಏನೋ. ಹೌದಕ್ಕ, ಈ ಮನೆಯಲ್ಲಿ ಒಂದು ಮಂಚ ಇಲ್ಲ, ಫ್ಯಾನ್ ಇಲ್ಲ, ಬ್ರಷ್ ಇಲ್ಲ, ಪೇಸ್ಟ್ ಇಲ್ಲ. ಸೋಪ್ ಕೇಳಿದ್ರೆ ಸೋಪು ಕೂಡ ಇಲ್ಲಂತೆ. ಸೋಪ್ನ ಪಕ್ಕದ ಮನೆಯವರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ರೋಜಾ, ಇನ್ನು ಸ್ವಲ್ಪ ದಿನ ನೋಡೋಣ. ನಮ್ಗಿಲ್ಲಿ ಇರ್ಲಿಕ್ಕಾಗಲ್ಲ ಅಂದ್ರೆ ತಂದೆ ಜೊತೆ ಹೋಗಿ ಹೇಳೋಣ. ಇನ್ನು ಸ್ವಲ್ಪ ಹೊತ್ತು ಸಮಾಧಾನವಾಗಿರು. ಸರಿ ಅಕ್ಕ. ಸಂಜೆಯ ಸಮಯವಾಯಿತು. ರಮೇಶ್ ಮತ್ತು ರಾಮು ಇಬ್ರು ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದ್ರು. ಅಮ್ಮ, ಹಸಿವಾಗ್ತಿದೆ, ಏನಿದೆ?
ಏನು ಇಲ್ಲ ಕಣ್ರು, ಹೊರಗಡೆ ನಮ್ಮ ಗಿಡದಲ್ಲೇ ಬದ್ನೆಕಾಯಿ ಇತ್ತು, ಸಾರ್ ಮಾಡಿದೀನಿ. ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಟು ಊಟ ಮಾಡೋಣ. ಸೊಸೆಯಂದಿರು ಬಂದಿದಾರಲ್ಲ, ಅವ್ರ ಮನೇಲಿ ಚೆನ್ನಾಗಿ ತಿಂತ ಇದ್ರೋ ಏನೋ, ಅದಕ್ಕೆ ಇದನ್ನ ಮಾಡಿದೀನಿ. ಹೌದಾ, ಒಳ್ಳೆ ಅಡಿಗೆನೆ ಮಾಡಿದೀರಮ್ಮ. ಇಂಥ ಅಡಿಗೆ ತಿಂದು ಎಷ್ಟು ದಿನ ಆಯ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು. ರಮ್ಯಾ ರೋಜನಿಗೆ ಆ ಅಡುಗೆ ಇಷ್ಟನೇ ಆಗದೆ ಊಟ ಮಾಡ್ಲಿಲ್ಲ. ಆದರೆ ರಾಮು ರಮೇಶ್ ಇಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ರತ್ನಮ್ಮ ಊಟ ಮಾಡದಿರುವುದನ್ನು ಗಮನಿಸಿದ ರಾಮು ಹೀಗೆ ಕೇಳಿದ, ಏನಾಯ್ತಮ್ಮ, ಕೈಯಲ್ಲಿ ಊಟ ಮಾಡದೆ ಕೂತಿದ್ದೀರಾ? ಏನೂ ಇಲ್ಲಪ್ಪ, ನಿನ್ನೆ ಕೆಲ್ಸಕ್ಕೆ ಹೋದಾಗ ಅಡಿಗೆ ಮಾಡುವಾಗ ಯಜಮಾನ್ರ ಮನೆಯಲ್ಲಿ ಕೈ ಕುಯ್ಕೊಂಡೆ. ಅಮ್ಮ ಹುಷಾರಮ್ಮ, ಹೀಗೆ ಆದ್ರೆ ಹೇಗೆ? ರಮ್ಯಾ ರೋಜಾ ಆಶ್ಚರ್ಯವಾಗಿ ನೋಡಿ, ಅತ್ತೆ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹೌದಮ್ಮ, ನಾನು ವೀರಯ್ಯನ ಮನೆಯಲ್ಲಿ ಅಡಿಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಅತ್ತೆ ಹುಷಾರಾಗಿ ಮಾಡಿ ಅತ್ತೆ, 2 ನಿಮಿಷ ತಡ ಆದ್ರೆ ಏನಂತೆ, ನಿಧಾನವಾಗಿ ಅಡ್ಗೆ ಮಾಡ್ಕೊಂಡು ಹೋಗ್ಬೋದಲ್ವಾ? ಹೀಗೆ ಎಲ್ಲರೂ ಊಟ ಮಾಡಿ ನಿದ್ರೆ ಮಾಡಲು ಹೋದ್ರು. ಆಗ ರೋಜಾ ರಮೇಶ್ ಜೊತೆ ರೂಮಲ್ಲಿ ಮಾತನಾಡುತ್ತಾ, ಏನ್ರಿ ನೀವು ಚಿಕ್ಕ ವಯಸ್ಸಿಂದ ಹೀಗೇನೆ ಇದ್ದೀರಾ? ಮತ್ತ್ಯಾಕೆ ನಮ್ ತಂದೆ ಜೊತೆ ಸಹಾಯ ಕೇಳಲಿಲ್ಲ? ನಾವು ಕಷ್ಟಪಟ್ಟು ದುಡಿದ್ರು ನಮ್ಮ ಕಾಲಲ್ಲೇ ನಿಲ್ಬೇಕು, ಅದಕ್ಕೇನೆ ಯಾರ ಜೊತೆನೂ ಸಹಾಯ ಕೇಳಲಿಲ್ಲ. ಒಂದು ದಿನ ರಮ್ಯಾ ರೋಜನಿಗೆ ಹಸಿವಾಯಿತು. ಯಾಕೆ ಅಂದ್ರೆ ಅವರು ಮುಂದಿನ ದಿನ ಏನೂ ಊಟ ಮಾಡ್ಲಿಲ್ಲ. ಅದರಿಂದ ಅವರು ಫುಡ್ ಆರ್ಡರ್ ಮಾಡಿ ತಿಂತ ಇದ್ರು. ಅಷ್ಟರಲ್ಲಿ ರಾಮು, ರತ್ನ, ರಮೇಶ್ 3 ಜನ ಮನೆಗೆ ಬಂದ್ರು. ನಿಮ್ಮಿಬ್ರಿಗೆ ಫುಡ್ ಆರ್ಡರ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬಂತು? ನಾನು ಸೀರೆನ ತೆಗ್ದಿಡೋಣ ಅಂತ ಹೋದ್ನ, ಅಲ್ಲಿ ಹಣ ಇತ್ತು. ಆ ಹಣನ ತಗೊಂಡೋಗಿ ಫುಡ್ ಆರ್ಡರ್ ಮಾಡ್ದು. ಆ ಹಣ ಯಾಕೆ ಇಟ್ಟಿದ್ದು ಅಂತ ಗೊತ್ತಾ? ಬಿಡಪ್ಪ, ಅವ್ರ ಮನೆಯಲ್ಲಿ ಚೆನ್ನಾಗಿ ಬೆಳೆದ ಹೆಣ್ಮಕ್ಳು, ಹಸಿವಾಯ್ತಂತೆ, ಪರವಾಗಿಲ್ಲ ಬಿಡು. ಹಾಗೆಂತೇಳಿ ಅವರ ಕೈಯಲ್ಲಿರುವ ಹಣವನ್ನು ಕೊಟ್ರು. ಆ ಹಣವನ್ನು ತಗೊಂಡೋಗಿ ಅಕ್ಕಿಯನ್ನು ತಗೊಂಬರಕ್ಕೋದ. ಆದ್ರೆ ಅಲ್ಲಿ ಅಕ್ಕಿ ಸಿಗಲಿಲ್ಲ. ಅದರಿಂದ ಆ ದಿನ ಅವರು 3 ಜನ ನೀರು ಕುಡಿದು ಮಲಗಿ ನಿದ್ರೆಯನ್ನು ಮಾಡಿದ್ರು. ಅದನ್ನು ನೋಡಿದ ರಮ್ಯಾ ರೋಜನಿಗೆ ಬೇಜಾರಾಯಿತು. ಆ ದಿನ ರಾತ್ರಿ ರಮ್ಯಾ ತನ್ನ ಗಂಡನ್ ಜೊತೆ, ರೀ, ನಮ್ ತಂದೆ ಜೊತೆ ಹೇಳಿ ನಿಮ್ಗೆ ಒಂದು ವ್ಯಾಪಾರ ಮಾಡಿ ಕೊಡ್ತೀನಿ. ನೀವು ನಮ್ಮನೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರ್ಬೋದಲ್ವಾ? ನಾವಿಬ್ರು ಸಂತೋಷದಿಂದ ನಮ್ ತಂದೆ ಮನೇಲೇ ಇರ್ಬೋದು. ಮಾವ ನಮ್ ಜೊತೆ ತುಂಬಾ ಸಲ ಕೇಳಿದ್ದಾರೆ, ಆದ್ರೆ ನಾವೇ ಒಪ್ಲಿಲ್ಲ. ಮರುದಿನ ರೋಜಾ ಬೆಳಿಗ್ಗೆ ಬೇಗ ಎದ್ದು, ಅಕ್ಕ, ನಾನು ತಂದೆ ಮನೆಗೆ ಹೋಗ್ತೀನಿ, ನೀನು ಬರ್ತೀಯಾ ಇಲ್ವಾ? ನಾನಿಲ್ಲಿರೋದಿಲ್ಲ. ಸರಿ ಬಾ, ತಂದೆ ಜೊತೆ ಹೋಗಿ ಮಾತಾಡೋಣ. ಹಾಗೆ ಅಂತ ರಾಮಯ್ಯನ ಬಳಿ ಬಂದ್ರು. ಏನಮ್ಮ, ಇಬ್ರೇ ಬಂದಿದ್ದೀರಾ? ಅಳಿಯಂದ್ರು ಎಲ್ಲಿ ಕಾಣ್ತಾ ಇಲ್ಲ? ಆದರೆ ಅವರು ಮಾತ್ರ ತಂದೆಯ ಮಾತಿಗೆ ಕಿವಿ ಕೊಡದೆ, ಏನಪ್ಪ, ಆ ಮನೆಯಲ್ಲಿ ಯಾವ ಸೌಕರ್ಯನೂ ಇಲ್ಲ, ಆ ಮನೆ ತುಂಬಾನೇ ಸಣ್ಣದು, ಹೋಗಿ ಹೋಗಿ ನಮ್ಮಿಬ್ರಿಗೂ ಅಂತ ಸಂಬಂಧ ನೋಡಿ ಮದ್ವೆ ಮಾಡ್ಸಿದೀರಾ? ನಮಗೆ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಯಾರ ಜೊತೆನೂ ಸ್ವಲ್ಪ ಕೂಡ ಹಣನೇ ಇಲ್ಲ. ಅಪ್ಪ, ಅವ್ರ ಮನೆಯಲ್ಲಿ ತಿನ್ಲಿಕ್ಕೂ ಏನೂ ಇಲ್ಲ, ಎಲ್ಲರೂ ಅಲ್ಪ ಸ್ವಲ್ಪವಾಗಿಯೇ ಊಟ ಮಾಡ್ತಾರೆ. ನಮ್ಮ ಅತ್ತೆ ಕೂಡ ಬೇರೆಯವರ ಮನೆಗೆ ಅಡುಗೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ದಾರೆ, ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ನಮಗೆ ಸೌದೆಯಲ್ಲಿ ಅಡಿಗೆ ಮಾಡ್ಲಿಕ್ಕೇನೆ ಗೊತ್ತಿಲ್ಲಪ್ಪ. ಅತ್ತೆ ಕೆಲ್ಸಕ್ಕೆ ಹೋಗುವ ಜಾಗದಲ್ಲಿ ಅವರ ಯಜಮಾನ್ರು ಏನೋ ಜೋರ್ ಮಾಡಿದ್ರು, ಬೇಗ ಅಡಿಗೆ ಮಾಡಕ್ ಹೇಳಿದ್ರು ಅಂತ ಅಡಿಗೆ ಮಾಡಕ್ ಹೋಗಿ ಕೈನ ಕಡ್ಕೊಂಡ್ರಂತೆ. ಅಂತವರ ಮನೆಗೆ ನಮ್ನ ಕಳ್ಸಿದಿರಲ್ಲಪ್ಪ, ನಾವಿನ್ನ ಆ ಮನೆಗೆ ಹೋಗೋದಿಲ್ಲ. ನೋಡಿದ್ರಮ್ಮ, ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬೇರೆಯೊಬ್ಬರ ಮನೆಯಲ್ಲಿ ನಿಮ್ಮ ಅತ್ತೆ ಕಷ್ಟ ಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು. ಹಾಗೇನೆ ರಂಗಯ್ಯ ಕೂಡ ನಮ್ಮ ಬಳಿ ಕೆಲಸ ಮಾಡ್ಕೊಂಡು ಕಷ್ಟಪಡ್ತಿದ್ದ. ಇನ್ನು ರಾಮು ರಮೇಶ್ ವಿಷಯಕ್ಕೆ ಬಂದ್ರೆ, ಅವರಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ಅವ್ರನ್ನ ನಾನು ಮೊದ್ಲೇ ಇಲ್ಲೇ ಇರಿ, ನನ್ನ ವ್ಯಾಪಾರವನ್ನು ನೋಡ್ಕೊಳ್ಳಿ ಅಂತ ಹೇಳ್ದೆ. ಆದ್ರೆ ನಿಮಗೆ ಕಷ್ಟ ಗೊತ್ತಾಗ್ಬೇಕು ಅಂತ ಇಷ್ಟು ದಿನ ನಿಮ್ನ ಅಲ್ಲೇ ಇರಿಸಿದ್ದು. ರಾಮು ರಮೇಶ್ ನೀವಿಬ್ರು ಅವ್ರ ಮನೆಯಲ್ಲಿ ಕಷ್ಟ ಪಡ್ತಿದ್ದೀರಾ ಅಂತ ಪ್ರತಿದಿನ ಬಂದು ನನ್ ಜೊತೆ ಹೇಳ್ತಾ ಇದ್ದ. ಹಾಗೇನೆ ರಮ್ಯಾ, ನೀನು ನಿನ್ ಗಂಡನಿಗೆ ವ್ಯಾಪಾರದ ಬಗ್ಗೆ ಹೇಳ್ದೆ ಅಂತಲ್ವಾ, ಅದ್ನ ಕೂಡ ಹೇಳ್ದ. ನಾವು ಎಷ್ಟೇ ಹಣವಂತರಾದ್ರೂ ನಮ್ಮ ಕೈ ಕೆಳಗೆ ಕೆಲಸ ಮಾಡೋರ್ನ ಕೇವಲವಾಗಿ ನೋಡ್ಬಾರ್ದು. ನಾನು ಅವಸರಪಟ್ಟು ಮಾತಾಡಬಾರ್ದ ವಿಷಯವನ್ನೆಲ್ಲ ಮಾತಾಡ್ದೆ, ನನ್ನನ್ನು ಕ್ಷಮಿಸಿ. ನನಗೆ ನನ್ನ ಗಂಡ ಅತ್ತೇನ ನೋಡುವಾಗ ನೀವು ನಮ್ಮಿಬ್ಬರನ್ನ ಚಿಕ್ಕ ವಯಸ್ಸಿನಿಂದ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀರಾ, ನಮಗೆ ಯಾವ ಕಷ್ಟ ಗೊತ್ತಾಗದ ಹಾಗೆ ಬೆಳೆಸಿದ್ದೀರಾ ಅಂತ ಗೊತ್ತಾಯ್ತು. ಇನ್ ಮುಂದೆ ನಾವು ಇಲ್ಲಿ ಇರಲ್ಲಪ್ಪ, ನಮ್ಮ ಗಂಡನ ಮನೆಗೆ ಹೋಗ್ತೀವಿ. ಹೀಗೆ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ರಮ್ಯಾ ರೋಜಾ ಅವರ ಗಂಡನಿಗೋಸ್ಕರ ಬೆಳಿಗ್ಗೆ ಎದ್ದು ಅಡಿಗೆಗಳನ್ನು ಮಾಡಿಕೊಟ್ಟು ಸಂತೋಷವಾಗಿ ಅವರನ್ನು ಕೆಲ್ಸಕ್ಕೆ ಕಳಿಸ್ತಾ ಇದ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.